3-4 ವರ್ಷಗಳಿಂದ ಗೀತಾ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಮನರಂಜಿಸುತ್ತಿರುವ ಭವ್ಯ ಗೌಡ ಯಾರಿಗೂ ಗೊತ್ತಿರದ ಸತ್ಯವನ್ನ ಹಂಚಿಕೊಂಡಿದ್ದಾರೆ. 3 ತಿಂಗಳು ಡಿಪ್ರೆಷನ್ಗೆ ಜಾರಿದಾಗ ಸಹಾಯ ಮಾಡಿದ್ದು ಯಾರು ಗೊತ್ತಾ? ರೀಲ್ಸ್ ಮಾಡುವುದಕ್ಕೂ ಟಿವಿಯಲ್ಲಿ ಆಕ್ಟ್ ಮಾಡುವುದಕ್ಕೂ ತುಂಬಾ ವ್ಯತ್ಯಾಸವಿದೆ. ಮನೆಯಲ್ಲಿ ಕುಳಿತುಕೊಂಡು ಮತ್ತೊಬ್ಬರ ಧ್ವನಿಗೆ ಲಿಪ್ ಸಿಂಕ್ ಮಾಡುವುದು ಸುಲಭ. ಆದರೆ ಕ್ಯಾಮ್ರಾ ಎದುರು ನಗಬೇಕು, ಅಳಬೇಕು, ವಾಯ್ಸ್ ಓವರ್ ಕೊಡಬೇಕು, ಆಂಗಲ್ ನೋಡಿಕೊಳ್ಳಬೇಕು, ಪ್ರತಿಯೊಂದು ಪದಕ್ಕೂ ಎಕ್ಸ್ಪ್ರೆಷನ್ ನೀಡಬೇಕು. ಒಂದೊಂದು ಸಲ 48 ಗಂಟೆಗಳ ಕಾಲ ಶೂಟಿಂಗ್ ಮಾಡಿದ್ದೇವೆ. ಆದರೆ ಜನರಿಗೆ ಇದೆಲ್ಲ ತಿಳಿಯುವುದಿಲ್ಲ. ಆಕ್ಟಿಂಗ್ ಮಾಡ್ತಿದ್ದಾರೆ, ಟಿವಿಯಲ್ಲಿ ಬರ್ತಿದ್ದಾರೆ ಅಂದ್ರೆ ತುಂಬಾ ದುಡಿಯುತ್ತಿದ್ದಾರೆ, ಹಣ ಮಾಡುತ್ತಿದ್ದಾರೆ ಅಂತ ಮಾತನಾಡಲು ಶುರು ಮಾಡುತ್ತಾರೆ. ನಿಮ್ಮ ಮಗಳು ತಿಂಗಳಿಗೆ 10 ಲಕ್ಷ ಹಣ ತರ್ತಾಳೆ ಅಂತ ನಮ್ಮ ಸಂಬಂಧಿಕರು ಹೇಳ್ತಾರೆ ಎಂದು ಸುವರ್ಣ ವಾಹಿನಿಯ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಗೀತಾ ಮಾತನಾಡಿದ್ದಾರೆ. ವಿಡಿಯೋ ನೋಡಿ ಏನ್ ಗುರು ಸಖತ್ತಾಗಿ ವಿಡಿಯೋ ಮಾಡ್ತಾಳೆ, ಒಳ್ಳೆ ಬಟ್ಟೆಗಳನ್ನ ಹಾಕ್ತಾರೆ ಅಂತ ಕಮೆಂಟ್ ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ಕೊಲಾಬ್ರೇಷನ್ ನಲ್ಲಿ ಇರುವಷ್ಟು ತಲೆನೋವು ಮತ್ತೊಬ್ಬರಿಗಿಲ್ಲ. ಟ್ಯಾಗ್ ಮಾಡಿಲ್ಲ, ಫೋಟೋ ಹಾಕಿಲ್ಲ ಅಂದ್ರೆ ಕೇಳ್ತಾರೆ. ಅದರಲ್ಲಿಯೂ ನಾವು ಮೇಕಪ್ ಆರ್ಟಿಸ್ಟ್ ಗಳನ್ನ ಹುಡುಕಬೇಕು. ತುಂಬಾ ಕಷ್ಟ ಆಗುತ್ತಿದ್ದರೂ ಶೂಟಿಂಗ್ ಮಾಡಬೇಕು. ನಿರ್ಮಾಪಕರ ಜೊತೆ ಸುಮ್ಮನಿದ್ದು ತಂಡದ ಮೇಲೆ ಆಗ್ತಿಲ್ಲ ಅಂತ ಹೇಳುವುದು ಎಂದು ಭವ್ಯಗೌಡ ಹೇಳಿದ್ದಾರೆ. ತುಮಕೂರಿನಲ್ಲಿ ಶೂಟಿಂಗ್ ಮಾಡುವಾಗ ಫುಡ್ ಪಾಯ್ಸನ್ ಆಗಿತ್ತು. ಅಲ್ಲೇ ಆಸ್ಪತ್ರೆಯಲ್ಲಿ ಡಾಕ್ಟರ್ಗೆ ತೋರಿಸಿ ಡ್ರಿಪ್ಸ್ ಹಾಕಿಕೊಂಡು ರೂಮ್ಗೆ ಬಂದಾಗ 4 ಗಂಟೆ ಆಗಿತ್ತು. ಕರೆಕ್ಟ್ 5:30ಕ್ಕೆ ಬಂದು ರೆಡಿ ಆಗ್ಬೇಕು, ಶೂಟಿಂಗ್ ಮಾಡಬೇಕು ಅಂದುಬಿಟ್ರು. ಸರ್ ಹುಷಾರಿಲ್ಲ ಅಂತ ಕೈಗೆ ಹಾಕಿರುವ ಡ್ರಿಪ್ಸ್ ತೋರಿಸಿದಾಗ ನಮ್ಗೆ ಅದೆಲ್ಲ ಗೊತ್ತಿಲ್ಲ, ರೆಡಿ ಆಗ್ಬೇಕು ಅಂದ್ಬಿಟ್ರು. ಫೈಟಿಂಗ್ ಸೀನ್ ಮಾಡುತ್ತಿರುವಾಗ ಏನೋ ಆಗಿ ಕೈಯಲ್ಲಿರುವ ಡ್ರಿಪ್ಸ್ ಕಿತ್ತು ರಕ್ತ ಬಂತು. ಆದರೂ ಕೆಲಸ ಮಾಡಿದ್ದೀನಿ ಎಂದು ಭವ್ಯ ಹೇಳಿದ್ದಾರೆ. ಜರ್ನಿ ಆರಂಭದಲ್ಲಿ 3 ತಿಂಗಳು ಡಿಪ್ರೆಷನ್ಗೆ ಜಾರಿದೆ. ಮನೆಯಲ್ಲಿ ಯಾರೊಟ್ಟಿಗೆ ಹೇಳಿಕೊಳ್ಳಲು ಆಗಲಿಲ್ಲ. ಸಣ್ಣ ತಪ್ಪಿನಿಂದ ಏನೋ ಟ್ರೋಲ್ ಮಾಡುವುದು, ಕಮೆಂಟ್ ಮಾಡುವುದು ಶುರು ಮಾಡಿದರು. ಆಗ ನಿರ್ದೇಶಕರ ಬಳಿ ಆಗುವುದಿಲ್ಲ, ಮಾಡಲ್ಲ ಎಂದು ಹೇಳಿದೆ. ಅದಕ್ಕೆ ಅವರು, ಈಗ ನೀನು ನನ್ನ ಜೊತೆ ಮಾತನಾಡುತ್ತಿರುವುದನ್ನ ಒಂದು ರೀತಿ ಕೆಟ್ಟದಾಗಿ ಟ್ರೋಲ್ ಮಾಡುತ್ತಾರೆ. ಅದಕ್ಕೆ ತಲೆಕೆಡಿಸಿಕೊಂಡು ಕೂತರೆ ಜೀವನ ಬೆಳೆಯೋದಕ್ಕೆ ಆಗಲ್ಲ ಅಂದುಬಿಟ್ಟರು. ಅವರ ಪಾಸಿಟಿವ್ ಮಾತುಗಳು ಕೇಳಿ ಅವತ್ತಿನಿಂದ ಇಲ್ಲಿವರೆಗೂ ಹಿಂತಿರುಗಿ ನೋಡಿಲ್ಲ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.